ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡಲಾಗಿದೆ ಅನ್ನುವಂಥ ಆರೋಪವನ್ನು ಹಿಡ್ಕೊಂಡು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಅಮಿತ್ ಶಾ ಹೇಳಿಕೆ ಚರ್ಚೆಗೆ ಪರಿಷತ್ನಲ್ಲಿ ಹರಿಪ್ರಸಾದ್ ಅವರು ಆಗ್ರಹಿಸಿದ್ದಾರೆ. ಅಂಬೇಡ್ಕರ್ ಫೋಟೋ ಹಿಡಿದುಕೊಂಡು ಹರಿಪ್ರಸಾದ್ ಪಟ್ಟು ಹಿಡ್ಕೊಂಡಿದ್ದಾರೆ. ಅಂಬೇಡ್ಕರ್ ಫೋಟೋ ಹಿಡಿದಿದ್ದಂಥ ಕಾಂಗ್ರೆಸ್ ಸದಸ್ಯರು ಅಮಿತ್ ಶಾಗೆ ಧಿಕ್ಕಾರವನ್ನ ಕೂಗಿದ್ದಾರೆ. ಕಾಂಗ್ರೆಸ್ನ ಸದಸ್ಯರು ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಗದ್ದಲ ಕೋಲಾಹಲ ಆಗಿದೆ. ಪ್ರಶ್ನೋತ್ತರದ ಬಳಿಕ ಅವಕಾಶ ಮಾಡಿಕೊಡೋದಾಗಿ ಸ್ಪೀಕರ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಅಮಿತ್ ಶಾ ಹೇಳಿಕೆ ಸದನದಲ್ಲಿ ಟೆಲಿಕಾಸ್ಟ್ ಮಾಡಿಸಿ ಅಂತ ಸಿಟಿ ರವಿ ಅವರು ಹೇಳಿರೋದು. ಸಂವಿಧಾನ ಬರ್ದಿರೋರಿಗೆ ಅಪಮಾನ ಆದಾಗ ಕ್ವಶನ್ ಅವ್ರು ಬರೋದಕ್ಕಿಂತ ಚರ್ಚೆ ಇಟ್ಕೊಳ್ಳೋಣ. ಬದುಕಿದ್ದಾಗಿ ಎಷ್ಟು ಅಪಮಾನ ಮಾಡಿದ್ರು, ಸತ್ತಾಗಿ ಯಾವ ರೀತಿ ಅಪಮಾನ ಮಾಡಿದ್ರು ಚರ್ಚೆ ಆಗಬೇಕು. ಚುನಾವಣೆಯಲ್ಲಿ ಸೋಲಿಸಿದ್ರು ಚರ್ಚೆ ಆಗಬೇಕು. ಬದುಕಿದ್ದಾಗಿ ಯಾವ ರೀತಿ ಅಪಮಾನ ಮಾಡಿದ್ರು ಅನ್ನೋ ಚರ್ಚೆ ಆಗಬೇಕು. ವಿಸ್ತೃತ ಚರ್ಚೆಗೆ ಅವಕಾಶ ಕೊಡಬೇಕು ಸಭಾಪತಿಗಳೇ. ಹೇಗೆ ಅಂಬೇಡ್ಕರ್ ಅವರು ಕಾಂಗ್ರೆಸ್ಗೆ ಆಗಿರೋದು ಅಪಮಾನ, ಅದಕ್ಕೆ ಅಂಬೇಡ್ಕರ್ ಅವರು ನಿಡ್ಕೊಂಡಿದ್ದಾರೆ. ಕಾಂಗ್ರೆಸ್ಗೆ ಅಪಮಾನ ಆಗಿದೆ, ಅದಕ್ಕೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಇಲ್ಲಿ ಅಂಬೇಡ್ಕರ್ಗೆ ಯಾರು ಅಪಮಾನ ಮಾಡಿಲ್ಲ. ಕಾಂಗ್ರೆಸ್ ಮಾಡಿರ್ತಕ್ಕಂಥ ಲೋಕ ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂಬೇಡ್ಕರ್ ಅವರಿಗೆ ಅಪಮಾನ ಆಗಿಲ್ಲ. ಅಂಬೇಡ್ಕರ್ ಕಾಂಗ್ರೆಸ್ ಅವರಿಗೆ ಅಪಮಾನ ಆಗಿದ್ದಕ್ಕೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಂಡಿದ್ದಾರೆ. ಅಂಬೇಡ್ಕರ್ ಅವರೆಲ್ಲ ಅಪಮಾನ ಆಗಿರೋದು ಕಾಂಗ್ರೆಸ್ ಅಪಮಾನ ಆದ್ರೆ ಅಂಬೇಡ್ಕರ್ ಅವರನ್ನ ಅಡ್ಡ ಇಟ್ಕೊಳ್ತಾರೆ. ನಿಮಗೆ ಅಂಬೇಡ್ಕರ್ ಅವರು ಸಿಟಿ ರವಿ ಅವರಿಗೆ ಈಗ ಕಾಂಗ್ರೆಸ್ನವರು ಚರ್ಚೆ ಮಾಡೋಣ ಅಂತಂದಾಗ ಸಿಟಿ ರವರು ಹೇಳ್ತಾ ಇದ್ದಾರೆ ದಟ್ಸ್ ಅ ಫೇರ್ ಆರ್ಗ್ಯುಮೆಂಟ್. ಆ್ಯಕ್ಚುಲಿ ಏನಾಗಿತ್ತು, ಯಾರು ನಿಜವಾಗಿಯೂ ಕೂಡ ಅವಮಾನ ಮಾಡಿದ್ದಾರೆ, ಆಗಬೇಕು ಡಿಬೇಟು. ಅಂಬೇಡ್ಕರ್ ಇದ್ದಾಗ ಏನಾಯಿತು, ಕಾಂಗ್ರೆಸ್ ಉತ್ತುಂಗದಲ್ಲಿದ್ದಾಗ, ಅಧಿಕಾರದ ಉತ್ತುಂಗದಲ್ಲಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅವಮಾನಗಳಾಗಿದೆ ಅನ್ನುವಂಥದ್ದು ಚರ್ಚೆ ಮಾಡಿ ಆ ಕಡೆನೂ ಆಗಬೇಕು ಈ ಕಡೆನೂ ಆಗಬೇಕು, ಜನರಿಗೆ ಅರ್ಥ ಆಗಬೇಕು ಅದು.